ಅದು ಹೆಂಗೆ 3 ಹಾಂ ಚಲೇ ಬ್ಯಾಕ್ ಟು ಹೈವೇ. ಇವಾಗ ಸ್ವಲ್ಪ ನೈಟು, ನಿಮ್ಗೆ ವಿಸಿಬಿಲಿಟಿ ಸ್ವಲ್ಪ ಕಮ್ಮಿ ಬರ್ಬೋದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೈವೇ ಲೈಟ್ ಕೂಡ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕೆ ಹಿಂಗೆ ಆಫ್ ಮಾಡ್ತೀಯಾ? ಇವಾಗ ಪ್ರಾಬ್ಲಮ್ ಏನಪ್ಪ ಅಂದರೆ, ನಮ್ಮ ಏನದು ಟಿಂಟೆಡ್ ವೈಸರ್ ಇರೋದ್ರಿಂದ ಸ್ವಲ್ಪ ವಿಸಿಬಿಲಿಟಿ ಕಮ್ಮಿ. ತೆಗೆದು ವರ್ಷೋಣ ಅಂದರೆ ನಿಮಗೆ ಗಾಳಿ ಜಾಸ್ತಿ. ನೋಡೋಣ ಹೆಂಗೆ ಮ್ಯಾಚ್ ಮಾಡೋಕ್ಕಾಗತ್ತೆ ಅಂತ. ಲೈಟ್ ಇದ್ದರೆ ವಿಂಡ್ಶೀಲ್ಡ್ ಹಾಕಿ ಅಂತದಪ್ಪ, ವೈಸರ್ ಹಾಕ್ಯಂಡೆ ಓಡಿಸೋಣ. ಹೆಂಗೆ ಇನ್ಲೈನ್ 4 ಸಿಂಪನಿ. ಅದು ಹೆಂಗೆ ಹಂಗೆ ಬ್ಲಡ್ಡಲ್ಲಿ ಎಲ್ಲ ನಿಗದ್ಕೊಂಡ್ಬಿಡ್ತದೆ, ಬಿ ಪಿ ಎಲ್ಲ. ಇವಾಗ ನೋಡಿ ಸ್ಟಾರ್ಟ್ ವಾಯ್ಸು, ಕಮಾನ್. ಗ್ಲೌಸು ತೆಗೆದ್ಬಿಟ್ನಲ್ಲ, ಇರಲಿ ಬಿಡಿ. ಗ್ಲೌಸ್ ಇಲ್ಲ ಅಂದರೆ ಇನ್ನೊಂಥರ ಕಾನ್ಫಿಡೆನ್ಸು. ನೈಟ್ ಟೈಮ್ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕು ಗಾಡಿ ಓಡಿಸೋಕ್ಕೆ. ಅಲ್ಲಿ ನೋಡಿ ನಮ್ಮ ನಿಶಾಲ್ ಅವ್ರನ್ನ, ಇವಾಗ ಹಂಗೆ ಹೊಡೆದ್ರೆ ಸಿಗಲ್ಲ ಅವರು. ಲೈಟ್ ಬೇರೆ ಕಾಣಲ್ಲ ನಿಮಗೆ. ಎಲ್ಲಿ ಗುರು ರೋಡು? ನಮ್ಮ ನಿಶಾಲ್ ಅವರು ಬಾನ್ಬಿಸ್ಟು ಇಬ್ರು ಹೊಡಿತವ್ರೆ ಮುಂದೆ. ಸೊ ಎಷ್ಟು ದೂರ ಇದ್ದಾರೆ ಅಂತ ನಿಮಗೆ ಗೊತ್ತು. ನೋಡೋಣ ಬೀಟ್ ಮಾಡ್ಬೋದು ಅಂತ. ಬೀಟ್ ಮಾಡೋದು ಕಷ್ಟ ಗುರು, ಟಾಪ್ ಹೊಡಿತಾ ಇಲ್ಲ ಗಾಡಿ. 169 ಹೊಡಿತೈತೆ ಅಷ್ಟೇ. ಮಳೆ ಸೋನೆ ಬೇರೆ ಬರ್ತಾರಂಗೈತಲ್ಲಪ್ಪ. ಅವರಿಬ್ರು ಟಾಪ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರು ಹಂಗೆ. ಅವ್ರು ಬಿಡಲ್ಲ ಮತ್ತೆ. ನೋಡಿ ಬರ್ತಾ 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 ಕಮ್ಮಿ ಆಗ್ತಾ ಬರುತ್ತೆ ಹೊರತು ಜಾಸ್ತಿ ಆಗ್ತಾ ಇಲ್ಲ ಸ್ಪೀಡು. ಇವಾಗ ಹಿಡಿಯೋಣ ಹೇಳಿ 5th ಗೇರಲ್ಲಿ ಸ್ವಲ್ಪ. ಕ್ವಿಕ್ ಶಿಫ್ಟರ್ ನೋಡಿ ಇವಾಗ ಸ್ಮೂತಾಗಿ ವರ್ಕ್ ಆಗ್ತೈತೆ. ಎಲ್ಲರೂ ಒಟ್ಟಿಗೆ ಹೊಡೆಯೋಣ. ಅಯ್ಯೋ ಹೆಲ್ಮೆಟ್ ಎತ್ತಿ ಅಯ್ಯೋ ನಾನು ಬಿಟ್ಬಿಟ್ಟೆ ಅವ್ರನ್ನ. ನಾನು ವೈಸರ್ ಸರಿ ಮಾಡ್ಕೊಂತ ಇದ್ದೆ, ಅಷ್ಟರಲ್ಲಿ ಎತ್ಬಿಟ್ರು. ಆದ್ರೂ ಪರವಾಗಿಲ್ಲ. ಚಾರ್ಲಿ, ಯು ಕ್ಯಾನ್ ಡೂ ಇಟ್ ಮ್ಯಾನ್. ಹಾಂ ಕಮಾನ್. ಈ RC ಮಾತ್ರ ಹೊಡೆಯುತ್ತೆ, ಅದು ಹೊಡಿಯೋಕ್ಕಾಗಲ್ಲ. ಯಾಕೆಂದ್ರೆ ಅದು 460 ಉಂಟು. ನಮ್ಮ ನಿಶಾಲ್ ಅವ್ರ RC ಅದು ಟಾಪ್ ಎಂಡು ಜಾಸ್ತಿ.
ಇವಾಗ ಹೊಡಿಯುತ್ತೆ ನೋಡಿ ಅದು. ಕಮಾನ್ ಚಾರ್ಲಿ, ಇವಾಗ ಕೇಳೋನಂತೂ ಮಾಡೋಕ್ಕಾಗಲ್ಲ ನೋಡಿ. ಅವ್ರು 5th 6th ಶಿಫ್ಟ್ ಮಾಡಿದ್ರು, ಇವಾಗಿಂದ ಹೊಡಿಯುತ್ತೆ ಚಾರ್ಲಿ. ಇವಾಗ ಒಂದು ಗೇರ್ ಡೌನ್ ಮಾಡಿ ಫುಲ್ಲು ಹೊಡೆಸ್ಬಿಟ್ಟು ಟಾಪು ಇವಾಗ 6th ಶಿಫ್ಟ್ ಮಾಡಿ ಇವಾಗ ಹೊಡಿಬೇಕಷ್ಟೇ. ಕಮಾನ್ ಚಾರ್ಲಿ, ನಮ್ಮ ಬಾಂಬ್ ಇಷ್ಟ ಬ್ರೋ. ಇವಾಗ ನಾವು ಮತ್ತೆ ಹೊಸ 390 8 ಹೊಡೆಯೋಣ, ನೋಡೋಣ ಹೆಂಗೆ ಹೋಯ್ತವೆ ಅಂತ. ಎಷ್ಟು ದೂರ ಐತೆ ಅಂತ ಗೊತ್ತಿಲ್ಲ ಸ್ಟ್ರೆಚ್ಚು ಇಲ್ಲಿಂದ. ಸೊ ಲೆಟ್ಸ್ ಸಿ. 3 ಹಾಂ ಚಾರ್ಲಿನೇ. ಇವಾಗ ಬಿಟ್ರು. ಯಾಕೆ ಆ ಕಡೆ ಹೋಗಿ ಈ ಕಡೆ ಹೋದ್ರಲ್ಲ, ಅವರೆಲ್ಲ ಆ ಕಡೆ ಹೋಗ್ಬಿಟ್ರು, ಸ್ವಲ್ಪ ಜನ ಈ ಕಡೆ ಬಂದರು. ಐ ಡೋಂಟ್ ನೋ ವೈ. ಇವಾಗ ನೋಡಪ್ಪ 5th ಹೊಡಿತಿದ್ದೀನಿ, ಜಂತ್ರಿನೇ ಮುಂದೆ ಬಿಟ್ಟು ಲಿಮಿಟರು ಹೊಡಿತೆ ಗುರು. ಪಕ್ಕ ಜಂತ್ರಿ ಹೊಡಿತೀನಿ ಚಾರ್ಲಿಯಲ್ಲಿ, ಅದರಲ್ಲಂತೂ ಡೌಟೇ ಬೇಡ ನೋಡಿ. ಅಯ್ಯೋ ಲಿಮಿಟರ್ ಬಂದ್ರೆ ಅಂತೂ ಕೋಲ ನೋಡಿದ್ರು ಏನ್ ಸೆಕ್ಸಿ ಹೊಡಿತೈತೆ. ಕಾರ್ನರಲ್ಲಿ ಸ್ವಲ್ಪ ಓಪನಿಂಗ್ ಬರುತ್ತೆ, ಬಟ್ ಇಟ್ಸ್ ಓಕೆ. ಚಾರ್ಲಿ, ಲವ್ ಯು ಚಾರ್ಲಿ. ನೋಡಿ ಅಲ್ಲಿ ಗಾಳಿ ಆಪಲಿಂಗ್ ಬರ್ಸೋದು. ನಮ್ಮ ಬಾಂಬಿಸ್ಟ್ ಅವರು ನಾನಿವಾಗ ದಾರಿ ತಪ್ಪಿದ ಮಗ ಆಗಿಬಿಟ್ಟಿದೆ ಬಾಯ್ಸ್. ಎಲ್ಲಿ ಬಂದಿದ್ದೀನಿ ಅಂತ ನನಗೇ ಗೊತ್ತಿರಲಿಲ್ಲ. ಸೊ ಎಂಪೇರಿಂದ ಮುಂದೆ ಇದ್ದೀನಿ ಅಂದರು ಇವಾಗ ಬಾಯ್ಸ್ ಎಲ್ಲ. ನೋಡುವ ಎಲ್ಲಿದ್ದಾರೆ ಅಂತ. ಓಹೋ, ನಾನು ಫೋಟೋ ಶೂಟ್ ಮಾಡಿದ ಜಾಗ ಇದು ಎಂಪೇರು. ಇವಾಗ ನೆನಪಾಯ್ತು ನೋಡಿ ರೋಡು. ಫೆರಿಯಲ್ ರೋಡ್ ಅಂದರೆ ಇದಾಗುರು. ಇಷ್ಟು ಕ್ರೇಜಿ ಐತೆ ಅಂದರೆ ಇಷ್ಟೊಳಗೊಂದು 10 ರೌಂಡ್ ಹೊಡೆದಿರ್ತಿದ್ದೆ. ಎಲ್ಲಿದ್ದಾರೆ ಅಪೂರ್ವ ಪಾಯಿಂಟು, ಇದು ಎಂಪೇರು. ಓ ರಾಮ, ನಾನು ಫೋಟೋ ಶೂಟ್ ಮಾಡಿದಾಗ ಖಾಲಿ ಇತ್ತು. ಇವಾಗ ನಾನು ಫೋಟೋ ಶೂಟ್ ಮಾಡಿದ್ರಿಂದ ಅದೃಷ್ಟ ಬಂದುಬಿಟ್ಟು ಈ ಥರ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವತ್ತು ನಾನು ಇಲ್ಲೇ ತಿಂಡಿದ್ದಿದ್ದು, ಇದೇ ಸ್ಪಾಟು. ಓ ಹೋಟೆಲ್ ಸೆಕೆಂಡ್ ಟೈಮ್ ಬರ್ತಾಯಿದ್ದೀವಿ ನಾವು.
ನಾನು ದಾರಿ ತಪ್ಪಿದ ಮಗ ಆಗ್ಬಿಟ್ಟಿದ್ದೆ. ಸ್ಟ್ರೈಟ್ ಹೋಗಿದ್ದೆ. ಅಲ್ಲ, ನಾನು ಇವ್ರನ್ನ ನೋಡಿದೆ. ನಾನು ಆಮೇಲೆ ನಿಲ್ಲಿಸ್ಕೊಂಡೆ, ಇವ್ರು ಯಾರು ಬರ್ತಾರ ಅಂತ. ಯಾರು ಬರಲಿಲ್ಲ. ನೀವು ಆಮೇಲೆ ನೀವೆಲ್ಲೋದ್ರಿ ಅಂತಲೂ ಗೊತ್ತಾಗಿಲ್ಲ. ಆಮೇಲೆ ಇವ್ರ ಸೌಂಡ್ ಬಂತು, JSX-ದು. ಕೆಳಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಯ್ತು. ಆಮೇಲೆ ಬಂದೆ. ಸೊ ಓಕೆ ಬಾಯ್ಸ್, ನಮ್ಮ ಚಾಯ್ ಬ್ರೇಕ್ ಆಯಿತು. ಇವಾಗ ಚಲೆಂಗೆ ಸ್ವಲ್ಪ ಏರ್ಪೋರ್ಟ್ ರೋಡಲ್ಲಿ ಮಜಾ ಮಾಡೋಣ. ಇವಾಗ ಏರ್ಪೋರ್ಟ್ ರೋಡ್. ಹಾಂ, ಗ್ಲೌಸ್ ಇದೆ ನಂದು. ಹಾಂ, ಗೊತ್ತಾಯ್ತು. ಅದರಲ್ಲೂ ಫುಲ್ ಗ್ಲೌಸ್ ಹಾಕಿದ್ರೆ ಅಷ್ಟೇ. ಸೊ ಚಲೆ ಯಾವುದೋ R15M ನಿಂತೈತೆ. ನಮ್ದಲ್ಲ, ಅದೇ ನಮ್ಮ ಗ್ಯಾಂಗ್ದಲ್ಲ. ನಮ್ಮ RC390 ಸ್ವಲ್ಪ ಪ್ರಾಬ್ಲಮ್ ಕೊಟ್ಬಿಟ್ಟೈತೆ. ನಂದು ಮೋಹನ್ ಅವ್ರು ಆರಿಸಿದ್ರ, ನಂಗೆ ಗೊತ್ತಾಯ್ತು, ಅದಕ್ಕೆ ಸ್ಲೋ ಮಾಡಿದೆ ನಾನು. ಲ್ಯಾನ್ಸರ್ ಅದು. ಹಾಂ, RC-ನ ಕೂಲ್ ಮಾಡೋ ಪ್ರಯತ್ನದಲ್ಲಿದ್ದೀವಿ ಎಲ್ಲರೂ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಇವಾಗ ನಮ್ಮ RC-ನ ನಮ್ಮ ಬಿಸ್ಟ್ ಅವ್ರು RC ಟೋ ಸ್ಟಾರ್ಟ್ ಮಾಡಬೇಕಪ್ಪ, ಅಂದರೆ ಜಂಪ್ ಸ್ಟಾರ್ಟು. ಏನೇ ಹೇಳ್ತಿದ್ದೀನಿ ನೋಡಿ, ಟೈಮ್ ಆಯ್ತಲ್ವಾ, ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೋಸ್ಕರ ಆ ಥರ. ಇವಾಗ ತಳ್ಳು ಅಣ್ಣ, ತಳ್ಳು. ಯಾಕಡೆ ಹಿಂಗೆ ಊಟ ನೋಡಿರಿ, ರೈಟ್ ತಗೋ. ತಳ್ಳಿ ಅವ್ರನ್ನೇ ತಳ್ತಾ. ಬ್ರೇಕ್ ಹಿಡಿದ್ರ ಅಂತ ಬ್ರೋ. ಕಂಟಿನ್ಯೂಸ್ ಮಾಡಿ. ಫೈನಲಿ RC ಸ್ಟಾರ್ಟ್ ಆಯಿತು. ಇದು ದೇಶವೇ ಖುಷಿ ಪಡುವ ಸುದ್ದಿ. ಈ ಥರ ಗಾಡಿಗಳು ಕೈ ಕೊಟ್ಟರೆ ರೈಡಲ್ಲಿ ಸದ್ಯ ಎಂಡಿಗೆ ಬಂದಮೇಲೆ ಕೈ ಕೊಡ್ತು. ಏನಾದರೂ ಸ್ಟಾರ್ಟಿಂಗೇ ಕೈ ಕೊಟ್ಟಿದ್ದಿದ್ರೆ ಏನು ಗತಿ, ರೈಡೆಲ್ಲ ಹಾಳಾಗ್ಬಿಟ್ಟಿರೋದಲ್ವಾ. ಸೊ ಅದಕ್ಕೋಸ್ಕರ ಯಾರ ಗಾಡಿನೂ ಕೈ ಕೊಡಬಾರ್ದು ಅಂತಲೇ ಬೆಡ್ಕೊಂಡು ರೈಡ್ ಸ್ಟಾರ್ಟ್ ಮಾಡಬೇಕು. ಯಾರ ಗಾಡಿ ಕೈ ಕೊಟ್ರೂ ನಮಗೇ ತೊಂದರೆ. ಬಾಯ್ಸ್ ಹಂಗೆಲ್ಲ ಬಿಟ್ಟು ಹೋಗಲ್ಲ. ಗುಂಪಲ್ಲಿದ್ದಾಗ ಅದು ಹೆಂಗೆ ಬಿಟ್ಟು ಹೋಗ್ಬಿಡೋಕ್ಕಾಗತ್ತೆ. ಸೊ ಗಾಡಿ ಏನು ಹೇಳಿ ಕೇಳಿ ಆಯ್ತದ, ಅದಕ್ಕೂ ನೋವು ಆಯ್ತದೆ ಗಾಡಿಗೂ. ಹಿಂಗೆ ಆಫ್ ಆಗೋಕ್ಕೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಮೋಹನ್ ಜಯಣ್ಣ ಅವ್ರ ಹಿಂದೆ ಹೋದರೆ ನಾನು ಅಷ್ಟೇ ಈ ಥರ ಆಫ್ ರೋಡ್ ಮಾಡಬೇಕಾಗತ್ತೆ. ಒಂದು ಮಳೆ ಚುಚ್ಕೊಂಬಿಟ್ಟೈತೆ, ಅದೇನು ಪಂಚರ್ ಆಗೋಯ್ತು ಏನೋ ಗೊತ್ತಿಲ್ಲ. ಆದಷ್ಟು ಸ್ಲೋ ಆಗಿ ಹೋಗಬೇಕು. ಈಗ ಕೂಲೆಂಟು ಇದೆ, ಆದ್ರೂ ಇಂಜಿನ್ ಹೈ ಟೆಂಪ್ರೇಚರ್ ಅಂತ ಬಂದ್ಬಿಟ್ಟು ಗಾಡಿ ಆಫ್ ಆಗ್ತಿರೋದು. ಇಲ್ಲಿಗೆ ರೈಡ್ ಎಂಡ್ ಮಾಡುವ ಬಾಯ್ಸ್. ರೈಡ್ ಎಂಡ್ ಅಂದರೆ ವೀಡಿಯೋ ಎಂಡ್ ಮಾಡುವ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಒಳ್ಳೆ ಫನ್ ಇತ್ತು, ಮಜಾ ಮಾತ್ರ. ಈ ಹಸ್ಕಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ನೋಡೋದಕ್ಕೆ. ಅದ್ರದ್ದು ರೋಡ್ ಲುಕ್ ಇದೆಯಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ, ಕ್ರೇಜಿ. ಅದ್ರ ಸಿಟ್ಟಿಂಗ್ ಪೊಸಿಷನ್ನು ಅಷ್ಟೇ ಸ್ಪೋರ್ಟ್ಸ್ ಗಾಡಿಗಿಂತ ಅಗ್ರೆಸಿವ್ ಆಗೈತೆ ಅಂಥ ಗಾಡಿ ಹಸ್ಕಿ. ನೋಡೋಣ ನೆಕ್ಸ್ಟ್ ಯಾವಾಗಾರ ಸಿಕ್ಕಿದ್ರೆ ಟೆಸ್ಟ್ ರೈಡ್ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಇನ್ನೊಂದು ಸಲ ನಮ್ಮ ಬಾನ್ಬಿಸ್ಟ್ ಅವ್ರಿಗೆ, ಮೋಹನ್ ಜಯಣ್ಣ ಅವ್ರಿಗೆ, ಧೀರಜ್ಗೆ, ಅದಾದಮೇಲೆ ನಮ್ಮ ನಿಶಾಲ್ ಅವ್ರಿಗೆ, ಅದಾದಮೇಲೆ ನಮ್ಮ ನಿಶಾಲ್ ಅವ್ರ ಫ್ರೆಂಡು ಇವರು, ಮತ್ತು ಅಮೋಘ್ ಅಂತ ಒಬ್ರು ಇದ್ದಾರೆ, ಅದಾದಮೇಲೆ ಇಬ್ಬರು ಪೋಲೋ GT-ಯಲ್ಲಿ ಇಬ್ಬರಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಐ ಲವ್ ದ ರೈಡ್. ಆ್ಯಂಡ್ ಮತ್ತು ನಮ್ಮ ಥ್ರಾಟಲ್ ಅವರಿಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಬಾಯ್ ಬಾಯ್ ಗಾಯ್ಸ್. ಸರಿ ಬ್ರೋ, ಬರಲಾ? ಬೈ ಬ್ರೋ, ವಿಶಾಲ್ ಬ್ರೋ, ಬೈ ಬ್ರೋ, ಬೈ. ನಾನು ನೋಡ್ತೀನಿ. ಬಾಯ್, ಸಿಗೋಣ. ಫೋನ್ ಮಾಡಿ ಬ್ರೋ. ಬಾಯ್, ಥ್ಯಾಂಕ್ ಯು. ನಾನು ನೋಡ್ತೀನಿ, ಸ್ವಲ್ಪ ಕೆಲಸ ಇದೆ ಅದಕ್ಕೆ. ಬರಲಾ? ಬಾಯ್, ಸಿಗೋಣ. ಓಕೆ ಬ್ರೋ, ಬಾಯ್, ಥ್ಯಾಂಕ್ ಯು. ಬಾಯ್ ಬಾಯ್. ಸೊ ಸ್ಯಾಡ್ ಪಾರ್ಟ್ ಆಫ್ ದಿ ರೈಡ್ ಇದೆ ಅಪ್ಪ, ಅಂದರೆ ಎಲ್ಲರಿಗೂ ಗುಡ್ ಬೈ ಹೇಳೋದು.